ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರಿಸ್ತನ ಮಾತುಗಳು ಪ್ರೇರಣಾ ಶಕ್ತಿಯನ್ನು ಹೊಂದಿದ್ದವು. ಈ ದಿನದ ದೇವರ ವಾಕ್ಯ, ಇಗೋ, ಲೋಕದ ಪಾಪವನ್ನು ತೆಗೆದುಹಾಕುವ ದೇವರ ಕುರಿಮರಿ. ಯೋಹಾನ 1ನೇ ಅಧ್ಯಾಯ 29ನೇ ವಚನ. ಯೇಸು ಗಲಿಲಾಯ ಸಮುದ್ರದ ತೀರದಲ್ಲಿ ನಡೆದು ಹೋಗುತ್ತಿದ್ದಾಗ ಪೇತ್ರನೆಂದು ಕರೆಯಲ್ಪಟ್ಟ ಸೀಮೋನ, ಅವನ ಸಹೋದರನಾದ ಅಂದ್ರೆಯ ಎಂಬ ಇಬ್ಬರು ಸಹೋದರರು ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಕಂಡನು. ಆಗ ಆತನು ಅವರಿಗೆ, ನನ್ನನ್ನು ಹಿಂಬಾಲಿಸಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡುವೆನು ಅಂದನು. ಅವರು ತಕ್ಷಣವೇ ತಮ್ಮ ಬಲೆಗಳನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ವೇತನ ಅಥವಾ ಭತ್ಯೆಯ ಯಾವುದೇ ಭರವಸೆ ಇಲ್ಲದೆಯೂ ಆ ಇಬ್ಬರು ಸಹೋದರರ ತಕ್ಷಣದ ಪ್ರಶ್ನಾತೀತ ವಿಧೇಯತೆಯು ಗಮನಾರ್ಹವಾದದ್ದು. ಆದರೆ ಕ್ರಿಸ್ತನ ಮಾತುಗಳು ಒಂದು ಆಹ್ವಾನವಾಗಿತ್ತು ಮತ್ತು ಆ ಮಾತುಗಳಲ್ಲಿ ಒಂದು ಪ್ರೇರಣಾ ಶಕ್ತಿಯನ್ನು ಅದು ಹೊಂದಿತ್ತು. ಈ ತಗ್ಗಿನ ಮನಸ್ಸುಳ್ಳ ಬೆಸ್ತರನ್ನು ತನ್ನೊಂದಿಗಿನ ಸಂಪರ್ಕಕ್ಕೆ ಕರೆದುಕೊಂಡು ದೇವರ ಸೇವೆಯನ್ನು ಮಾಡುವಂತೆ ಕ್ರಿಸ್ತನು ಮಾಡಿದನು. ಹೀಗೆಯೇ ಸೈತಾನನ ಸೇವೆಯಿಂದ ಮನುಷ್ಯರನ್ನು ಬಿಡಿಸಿ ದೇವರ ಸೇವೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತೆ ಮನುಷ್ಯರನ್ನು ಕ್ರಿಸ್ತನು ಮಾಡುತ್ತಾನೆ. ಈ ಕೆಲಸದಲ್ಲಿ ಆ ಸಹೋದರರು ಕ್ರಿಸ್ತನ ಸಾಕ್ಷಿಗಳಾಗಿದ್ದರು. ಮನುಷ್ಯರ ಕುತಂತ್ರ ತರ್ಕಗಳೊಂದಿಗೆ ಅವರು ಬೆರೆಯದೆ ಕ್ರಿಸ್ತನ ಸತ್ಯವನ್ನು ಲೋಕಕ್ಕೆ ತಿಳಿಸಿಕೊಡುವವರಾಗುತ್ತಾರೆ. ಕ್ರಿಸ್ತನೊಂದಿಗೆ ನಡೆದು ಕ್ರಿಸ್ತನ ಸದ್ಗುಣಗಳನ್ನು ಪಾಲಿಸುವ ಮೂಲಕ ಅವರು ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗಬೇಕಿತ್ತು. ರಕ್ಷಕನೊಂದಿಗೆ ಅವರು 3 ವರ್ಷಗಳ ಕಾಲ ಕೆಲಸ ಮಾಡಿದರು. ಕ್ರಿಸ್ತನ ಬೋಧನೆ, ಕ್ರಿಸ್ತನ ಗುಣಪಡಿಸುವ ಕಾರ್ಯಗಳು, ಕ್ರಿಸ್ತನ ಮಾದರಿ ಮತ್ತು ಕ್ರಿಸ್ತನು ಪ್ರಾರಂಭಿಸಿದ ಕೆಲಸವನ್ನು ಮುಂದುವರಿಸಲು ಅವರು ಸಿದ್ಧರಿದ್ದರು. ಮತ್ತು ನಂಬಿಕೆ ಎಂಬ ಸರಳತೆಯಿಂದ, ಪರಿಶುದ್ಧತೆಯಿಂದ ದೀನರಾಗಿ ಸೇವೆ ಸಲ್ಲಿಸುವ ಮೂಲಕ ದೇವರ ಕೆಲಸದ ಜವಾಬ್ದಾರಿಗಳನ್ನು ನಿರ್ವಹಿಸುವಂತೆ ಶಿಷ್ಯರಿಗೆ ಕಲಿಸಿಕೊಡಲಾಯಿತು. ಅಪೊಸ್ತಲರ ಅನುಭವಗಳಿಂದ ನಾವು ಕಲಿಯಬೇಕಾದ ಅನೇಕ ಪಾಠಗಳು ನಮಗಿವೆ. ಈ ಮನುಷ್ಯರು ಸತ್ಯದ ತತ್ವಗಳಿಗೆ ಕಬ್ಬಿಣದ ಹಾಗೆ ದೃಢವಾಗಿ ಸತ್ಯವಂತರಾಗಿದ್ದರು. ಅವರು ಸೋತು ಹೋಗದ ಅಥವಾ ನಿರುತ್ಸಾಹಗೊಳ್ಳದ ಪುರುಷರಾಗಿದ್ದರು. ಅವರು ದೇವರ ಬಗ್ಗೆ ಭಕ್ತಿ ಮತ್ತು ಉತ್ಸಾಹದಿಂದ ತುಂಬಿದ್ದರು. ಅತ್ಯುನ್ನತವಾದ ಉದ್ದೇಶಗಳು ಮತ್ತು ಆಕಾಂಕ್ಷೆಗಳನ್ನು ಅವರು ಹೊಂದಿದ್ದರು. ಈಗ ದೇವರ ಕೆಲಸದಲ್ಲಿ ನಿರತರಾಗಿರುವ ಯಾವುದೇ ಮನುಷ್ಯರಂತೆ ಅವರು ಸಹ ಸ್ವಭಾವದಲ್ಲಿ ಬಲಹೀನರಾಗಿದ್ದರು. ಆದರೆ ಅವರು ತಮ್ಮ ಸಂಪೂರ್ಣವಾದ ನಂಬಿಕೆಯನ್ನು ದೇವರ ಮೇಲೆ ಇಟ್ಟಿದ್ದರು. ಅವರ ಬಳಿ ಸಂಪತ್ತು ಇದ್ದರೂ ಅದು ಮನಸ್ಸು ಮತ್ತು ಆತ್ಮಕ್ಕೆ ಪ್ರಾಮುಖ್ಯವಾಗಿರಲಿಲ್ಲ. ದೇವರಿಗೆ ಎಲ್ಲ ವಿಷಯಗಳಲ್ಲಿಯೂ, ಆರಂಭದಲ್ಲೂ ಕೊನೆಯಲ್ಲೂ, ಅತ್ಯುತ್ತಮವಾದದ್ದರಲ್ಲಿಯೂ ಮೊದಲ ಆದ್ಯತೆಯನ್ನು ಹೊಂದಿರುವ ಪ್ರತಿಯೊಬ್ಬರೂ ಹೀಗೆಯೇ ಇರುತ್ತಾರೆ. ಕ್ರಿಸ್ತನ ಶಾಲೆಯಲ್ಲಿ ಅವರಿಗೆ ಕಲಿಸಲಾದ ಪಾಠಗಳನ್ನು ಕಲಿತುಕೊಳ್ಳಲು ಅವರು ಬಹಳಷ್ಟು ಶ್ರಮಿಸಿದರು. ಅವರು ವ್ಯರ್ಥವಾಗಿ ಶ್ರಮಿಸಲಿಲ್ಲ. ಎಲ್ಲ ಬಲಗಳನ್ನು ಮೀರುವ ಬಲಶಾಲಿಯೊಂದಿಗೆ ಅವರು ತಮ್ಮನ್ನು ತಾವು ಇರಿಸಿಕೊಂಡಿದ್ದರು. ನಿರ್ಗತಿಕ ಲೋಕಕ್ಕೆ ಯಶಸ್ವಿಯಾಗಿ ಸತ್ಯದ ನಿಧಿಯನ್ನು ಪ್ರಕಟಿಸಲು, ಆಳವಾದ, ಉನ್ನತವಾದ, ವಿಶಾಲವಾದ ನಿತ್ಯತ್ವದ ವಾಸ್ತವತೆಯನ್ನು ಗ್ರಹಿಸಲು ಯಾವಾಗಲೂ ಅವರು ಹಾತೊರೆಯುತ್ತಿದ್ದರು. ಹೃದಯಗಳು ಜಾಗೃತಗೊಂಡು ಮಾನಸಾಂತರ ಹೊಂದಬೇಕು ಎಂದು ಸತ್ಯದ ಬೆಳಕು ಎಲ್ಲೆಡೆ ಬೆಳಗಬೇಕಿತ್ತು. ಎಲ್ಲ ದೇಶಗಳಲ್ಲಿಯೂ ಸುವಾರ್ತೆಯು ಪ್ರಕಟಿಸಲ್ಪಡಬೇಕು. ಉತ್ತು ಹದ ಮಾಡಿದ ದ್ರಾಕ್ಷೆ ತೋಟವು ವಿಸ್ತರಿಸಬೇಕು ಎಂದು ದೇವರ ಸೇವಕರು ಹತ್ತಿರ ಮತ್ತು ದೂರದ ಸ್ಥಳಗಳಲ್ಲಿ ಸುವಾರ್ತೆಯನ್ನು ಸಾರಬೇಕು. ಎಲ್ಲ ಪ್ರದೇಶಗಳನ್ನು ಸುವಾರ್ತೆಯ ಮೂಲಕ ತಲುಪಬೇಕು. ಅವರು ದಿನದಲ್ಲಿ ಬೆಳಕಿರುವವರೆಗೂ ಕೆಲಸ ಮಾಡಬೇಕು. ಯಾಕೆಂದರೆ ರಾತ್ರಿ ಬರುತ್ತದೆ, ರಾತ್ರಿಯಲ್ಲಿ ಯಾವ ಮನುಷ್ಯನೂ ಕೆಲಸ ಮಾಡಲಾಗುವುದಿಲ್ಲ. ಆಮೇನ್. ದೇವರ ವಾಕ್ಯಗಳನ್ನು
ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.